ಯಾಮಿ ಗೌತಮ್ ಧರ್ ಹಾಗೂ ಇಮ್ರಾನ್ ಹಾಶ್ಮಿ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂತಹ ಸುಪರ್ಣ ವರ್ಮಾ ಅವರು ನಿರ್ದೇಶಿಸಿರುವಂತಹ ಹಕ್ ಚಿತ್ರದ ಟ್ರೇಲರ್ ಮೊನ್ನೆ ಬಿಡುಗಡೆಯಾಗಿದೆ. ಈ ಚಿತ್ರ ನವೆಂಬರ್ 7ರಂದು ತೆರೆಗೆ ಕಾಣಲಿದೆ. ಪ್ರಮುಖವಾಗಿ ಈ ಚಿತ್ರ ಶಹಬಾನು ಪ್ರಕರಣದ ಮೇಲೆ ಆಧಾರಿತವಾಗಿದೆ. ಚಿತ್ರದ ಟ್ರೇಲರ್ ಹೇಗಿದೆ ಅಂತ ಇವತ್ತು ತಿಳ್ಕೊಳ್ಳೋಣ. ಬನ್ನಿ, ಬುಕ್ಸ್ ಆ್ಯಂಡ್ ಬಾಕ್ಸ್ ಆಫೀಸ್ ಚಾನಲ್ಗೆ ಸ್ವಾಗತ. ಚಿತ್ರದ ಟ್ರೇಲರ್ ಹೇಗಿದೆ ಅಂತ ಒಂದೇ ಮಾತಲ್ಲಿ ಹೇಳಬೇಕಂತ ಹೇಳಿದ್ರೆ ಸಖತ್ತಾಗಿದೆ. ಕಮರ್ಷಿಯಲಿ ಈ ಚಿತ್ರ ತುಂಬ ಚೆನ್ನಾಗಿದೆ. ಒಂದೊಂದು ಸೀನ್ಗಳು ಕೂಡ ತುಂಬ ಪರಿಣಾಮಕಾರಿಯಾಗಿದ್ದಾವೆ ಮತ್ತು ತುಂಬ ಚೆನ್ನಾಗಿದ್ದಾವೆ. ಈವನ್ ಆ ಸೀನ್ಗಳಲ್ಲಿ ಬರುವಂತಹ ಡೈಲಾಗ್ಗಳು ಕೂಡ ತುಂಬ ಪರಿಣಾಮಕಾರಿಯಾಗಿದ್ದಾವೆ ಮತ್ತು ಅವುಗಳನ್ನು ಅಷ್ಟೇ ಚೆನ್ನಾಗಿ ನಟಿಸಿದ್ದಾರೆ. ಶಹಬಾನು ಪಾತ್ರದಲ್ಲಿ ಯಾಮಿ ಗೌತಮಿ ಅವರು ನಟಿಸಿದ್ದಾರೆ. ಅವರ ಪಾತ್ರದ ಹೆಸರು ಶಾಜಿಯಾ ಬಾನು ಅಂತ ಮಾಡಿದ್ದಾರೆ, ಸ್ವಲ್ಪ ಹೆಸರೆಲ್ಲ ಚೇಂಜ್ ಮಾಡಿದ್ದಾರೆ. ಇನ್ನು ಶಹಬಾನುಲ ಗಂಡನ ಪಾತ್ರದಲ್ಲಿ ಇಮ್ರಾನ್ ಹಶ್ಮಿ ಅವರು ನಟಿಸಿದ್ದಾರೆ. ಅವರ ಪಾತ್ರದ ಹೆಸರು ಅಹಮದ್ ಖಾನ್ ಅಂತ. ಇಬ್ಬರೂ ಕೂಡ ತುಂಬ ಚೆನ್ನಾಗಿ ನಟಿಸಿದ್ದಾರೆ. ನೀವು ಟ್ರೇಲರ್ ನೋಡಿದರೆ ಟ್ರೇಲರ್ನ ಆರಂಭದಿಂದ ಕೊನೆಯ ತನಕ ಕೂಡ ಯಾಮಿ ಗೌತಮ್ ಹಾಗೂ ಇಮ್ರಾನ್ ಹಶ್ಮಿಯೇ ನೆನಪಿರ್ತಾರೆ. ತುಂಬ ಚೆನ್ನಾಗಿ ನಟಿಸಿದ್ದಾರೆ ಇಬ್ಬರು ಕೂಡ, ಮತ್ತು ಡೈಲಾಗ್ಗಳು ಕೂಡ ಅಷ್ಟೇ ಪರಿಣಾಮಕಾರಿಯಾಗಿದ್ದಾವೆ ಮತ್ತು ಅಷ್ಟೇ ಚೆನ್ನಾಗಿ ನಟಿಸಲಾಗಿದೆ. ಯಾಮಿ ಗೌತಮಿಯ ಕಣ್ಣುಗಳನ್ನು ನೋಡುವಾಗ ಶೀಸ್ ತುಂಬ ಚೆನ್ನಾಗಿ ನಟಿಸಿದ್ದಾಳೆ ಅವಳು. ಇನ್ನು ಇವರಿಬ್ಬರನ್ನು ಹೊರತುಪಡಿಸಿದರೆ ಕೂಡ ಶೀಬಾ ಚಡ್ಡಾ, ವರ್ತಿಕಾ ಸಿಂಗ್ ಹಾಗೂ ಡ್ಯಾನಿಶ್ ಅವರು ಪರಿಣಾಮಕಾರಿಯಾದಂತಹ ಒಂದು ಪ್ರಮುಖವಾದ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಚಿತ್ರ ತುಂಬ ಚೆನ್ನಾಗಿರ್ಬೋದು ಅಂತ ನನಗನ್ನಿಸ್ತದೆ. ಚಿತ್ರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಪ್ರಕರಣ ಏನು, ಶಾಜಿಯಾ ಬಾನುನ ಪ್ರಕರಣ ಏನು ಅಂತ ನಾವು ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಭಾರತದ ನ್ಯಾಯಾಂಗ ವ್ಯವಸ್ಥೆಯ ಇತಿಹಾಸವನ್ನು ಗಮನಿಸಿದರೆ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣ ಆಗಿರ್ಬೋದು, ಅಥವಾ ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣ ಆಗಿರ್ಬೋದು, ಇಂಥ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಬಂದಿರುವಂತಹ ಪ್ರಕರಣಗಳಲ್ಲಿ ಶಹಬಾನು ಪ್ರಕರಣವೂ ಕೂಡ ಒಂದು. ಈ ಪ್ರಕರಣ ಪ್ರಮುಖವಾಗಿ ವಿಚ್ಛೇದಿತ ಮಹಿಳೆಯ ಜೀವನಾಂಶ ಪಡೆಯುವ ಹಕ್ಕಿನ ಕುರಿತಾಗಿದೆ. ಇದು ಈ ಪ್ರಕರಣದಲ್ಲಿ ಧರ್ಮದ ಕಾನೂನು ಮುಖ್ಯವೇ ಅಥವಾ ದೇಶದ ಅಥವಾ ನೆಲದ ಕಾನೂನು ಮುಖ್ಯವೇ ಅನ್ನೋದು ತುಂಬ ವಿವಾದದ ವಿಷಯವಾಗಿತ್ತು. ಈ ಪ್ರಕರಣ ಶುರುವಾಗುತ್ತೆ 1932ರಲ್ಲಿ. ಆಗ ಶಹಬಾನು ಅವರ ಮದುವೆ ಇಂದೋರ್ನ ಜನಪ್ರಿಯ ಲಾಯರ್ ಆಗಿದ್ದಂತಹ ಮೊಹಮ್ಮದ್ ಅಹಮದ್ ಖಾನ್ ಅವರ ಜೊತೆಗೆ ಆಗುತ್ತೆ. 14 ವರ್ಷದ ವೈವಾಹಿಕ ಜೀವನದ ಬಳಿಕ ಮೊಹಮ್ಮದ್ ಅಹಮದ್ ಖಾನ್ ಅವರು 2ನೇ ಮದುವೆ ಆಗ್ತಾರೆ. ಇಷ್ಟರಲ್ಲಾಗಲೇ ಅವರಿಂದ ಶಹಬಾನುಗೆ 5 ಜನ ಮಕ್ಕಳಾಗಿರ್ತಾರೆ. 3 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ಈ ಟೋಟಲ್ ಪ್ರಕರಣದಲ್ಲಿ ಮೊಹಮ್ಮದ್ ಅಹಮದ್ ಖಾನ್ ಅವರು ವಿಚ್ಛೇದನವನ್ನು ಇನ್ನೂ ಕೊಟ್ಟಿರುವುದಿಲ್ಲ ಹೆಂಡತಿಗೆ. ಕೆಲ ಸಮಯದ ನಂತರ ಅವರು ವಿಚ್ಛೇದನವನ್ನು ಕೊಡ್ತಾರೆ. 3 ಸಲ ಟ್ರಿಪಲ್ ತಲಾಕ್ 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 ಅಂತ ಹೇಳಿ ವಿಚ್ಛೇದನ ಕೊಟ್ಟು ಬಿಡ್ತಾರೆ. ವಿಚ್ಛೇದನದ ಬಳಿಕ ಪ್ರತಿ ತಿಂಗಳು ₹200 ಮಾಸಾಶನ ಅಂದರೆ ಅಲಿಮನಿ ಅಮೌಂಟನ್ನು ನಾನು ಹೆಂಡತಿಗೆ ಕೊಡ್ತೇನೆ ಅಂತ ಹೇಳಿ ಒಂದು ಎಗ್ರಿಮೆಂಟ್, ಅಂದರೆ ಒಂದು ಇಬ್ಬರ ನಡುವೆ ಒಂದು ಒಪ್ಪಂದ ಆಗಿರ್ತದೆ. ಕೆಲ ಕಾಲದ ನಂತರ ಮೊಹಮ್ಮದ್ ಅಹಮದ್ ಖಾನ್ ಅವರು ಮಾಸಾಶನವನ್ನು ಕೊಡೋದನ್ನು ನಿಲ್ಲಿಸ್ತಾರೆ. 1978ರಲ್ಲಿ ಶಹಬಾನು ಗಂಡನ ವಿರುದ್ಧ ಕೋರ್ಟಿನ ಮೆಟ್ಟಿಲು ಹತ್ತುತ್ತಾಳೆ. ಮೊದಲಿಗೆ ಲೋವರ್ ಕೋರ್ಟ್ ತೀರ್ಪು ಕೊಡ್ತದೆ, ಅದು ಶಹಬಾನು ಪರವಾಗಿಯೇ ಕೊಡ್ತದೆ. ₹25 ಮಾಸಾಶನ ಗಂಡ ಕೊಡಬೇಕು ಹೆಂಡತಿಗೆ ಅಂತ. ಆದರೆ ಕೆಲ ಕಾಲದ ನಂತರ ಹೆಂಡತಿ ಮತ್ತೆ ಶಹಬಾನು ಹೈಕೋರ್ಟ್ನ ಮೆಟ್ಟಿಲು ಹತ್ತಾಳೆ. ಹೈಕೋರ್ಟ್ ಕೂಡ ಶಹಬಾನು ಪರವಾಗಿಯೇ ತೀರ್ಪು ಕೊಡ್ತದೆ, ₹180 ಮಾಸಾಶನ ಗಂಡ ಅವಳಿಗೆ ಕೊಡಬೇಕು ಅಂತ. ಈಗ ಅಹಮದ್ ಖಾನ್ ಅವರು ಸುಪ್ರೀಂ ಕೋರ್ಟ್ನ ಮೊರೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಅವರು ಶರಿಯತ್ ಕಾನೂನಿನ ಪ್ರಕಾರ ನಾವು ಹೆಂಡತಿಗೆ ಯಾವುದೇ ರೀತಿಯ ಮಾಸಾಶನ ಕೊಡಬೇಕಂತಿಲ್ಲ ಅಂತೇಳಿ ಅವರಲ್ಲಿ ವಾದ ಮಾಡ್ತಾರೆ. ಇನ್ನೊಂದು ಕಡೆ ಶಹಬಾನು ಪರವಾಗಿ ಹೋರಾಡುತ್ತಿದ್ದಂತಹ ಡೇನಿಯಲ್ ಲತೀಫಿ ಎನ್ನುವಂತಹ ವಕೀಲರು, ಇದು ನೆಲದ ಕಾನೂನು, ಅವಳು ಕೂಡ ಈ ನೆಲದ ಹೆಣ್ಣು, ಅಂದರೆ ಅವಳು ಮುಸ್ಲಿಂ ಹೆಣ್ಣು ಆಗಿದ್ದರೂ ಕೂಡ ಭಾರತದ ಹೆಣ್ಣವಳು, ಸೊ ಅವಳಿಗೆ ನಾವು ಮಾಸಾಶನ ಕೊಡಲೇಬೇಕು, ವಿಚ್ಛೇದನ ನಂತರವೂ ಕೂಡ ಅವಳಿಗೆ ಹಕ್ಕಿದೆ ಅಂಥೇಳಿ ವಾದ ಮಾಡ್ತಾರೆ. ಸೊ 1986ರಲ್ಲಿ YV ಚಂದ್ರಚೂಡ್ ಅವರ ನೇತೃತ್ವದ ಒಂದು ಜಡ್ಜ್ ಬೆಂಚ್ ಈ ಪ್ರಕರಣದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಕೊಡುತ್ತೆ. ಅಹಮದ್ ಖಾನ್ ಅವರು ಶಹಬಾನುಗೆ ಪ್ರತಿ ತಿಂಗಳು ₹500 ಮಾಸಾಶನ ಕೊಡಲೇಬೇಕು ಅಂತ. ಹೆಣ್ಣಿನ ಗೌರವ ಈ ದೇಶ ಎಲ್ಲದಕ್ಕಿಂತ ಮೇಲಿಡುತ್ತೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಲ್ಲದಕ್ಕಿಂತ ಮೇಲೆ ಹೆಣ್ಣಿನ ಗೌರವ ಇದೆ. ಸೊ ಹೆಣ್ಣಿನ ಗೌರವಕ್ಕಾಗಿ ಲಂಕಾ ದಹನ ಮಾಡಿದವರ ದೇಶ ಇದು. ಸೊ ಹಾಗಾಗಿ ಇಂತಹ ಒಂದು ಜಡ್ಜ್ಮೆಂಟ್ ಬರಲೇಬೇಕಿತ್ತು. ಅವರು ಅಂತಹ ಜಡ್ಜ್ಮೆಂಟನ್ನು ಕೊಡ್ತಾರೆ. ಆದರೆ ಅದರ ನಂತರ ರಾಜೀವ್ ಗಾಂಧಿ ಅವರು ಈ ಪ್ರಕರಣದಲ್ಲಿ ಮಧ್ಯಪ್ರವೇಶ ಮಾಡ್ತಾರೆ. ಯಾಕಂದರೆ ತುಂಬ ವಿವಾದ ಆಗಿರುತ್ತೆ ಈ ಪ್ರಕರಣದಲ್ಲಿ. ಒಂದು ಮುಸ್ಲಿಮರು ತುಂಬ ತಮ್ಮ ಶರಿಯತ್ ಕಾನೂನುಗೆ ಇದು ಪ್ರಕರಣ ತುಂಬ ಅಗೇನೆಸ್ಟ್ ಆಗಿ ಬರ್ತಾ ಇದೆ ಅಂತ ಅವ್ರು ತುಂಬ ಹೋರಾಟ ಮಾಡ್ತಿದ್ರು. ಸೊ ರಾಜೀವ್ ಗಾಂಧಿ ಅವರು ಮಧ್ಯಪ್ರವೇಶಿಸಿ
ಈ ಪ್ರಕರಣದಲ್ಲಿ ಫುಲ್ಲು ಜಡ್ಜ್ಮೆಂಟನ್ನೇ ಉಲ್ಟಾ ಮಾಡಿಬಿಡ್ತಾರೆ. ಅವ್ರು ಆ್ಯಕ್ಚುಲಿ ಹೇಳ್ತಾರೆ ಇದ್ದತ್ನ ಸಮಯದ ತನಕ ಮಾತ್ರ ಮಾಸಾಶನ ಕೊಡಬೇಕು ಅಂತ. ಇದ್ದತ್ ಅಂತ ಹೇಳಿದರೆ ತಲಾಕ್ ಕೊಟ್ಟ 90 ದಿನಗಳ ತನಕ ಮಾತ್ರ ಮಾಸಾಶನ ಕೊಡಬೇಕು ಅಂತೇಳಿ ಅವರೊಂದು ಸರ್ಕಾರದ ಪರವಾಗಿ ಒಂದು ಸುಗ್ರೀವಾಜ್ಞೆ ತಂದು ಬಿಡ್ತಾರೆ. ಅದರಿಂದಾಗಿ ಸುಪ್ರೀಂ ಕೋರ್ಟ್ನ ಟೋಟಲ್ ತೀರ್ಪು ಉಲ್ಟಾ ಆಗಿಬಿಡ್ತದೆ. ಸೊ ಹಿಯರ್ ಎಂಟರ್ಸ್ ದ ರಿಯಲ್ ಹೀರೋ ಆಫ್ ದಿ ಸ್ಟೋರಿ, ದ ಡೇನಿಯಲ್ ಲತೀಫಿ. ಶಹಬಾನು ಪ್ರಕರಣ ಶುರುವಾದ ಮೊದಲ ದಿವಸದಿಂದಲೂ ಕೂಡ ಅವಳ ಪರವಾಗಿ ಕೋರ್ಟಲ್ಲಿ ಕೇಸ್ ನಡೆಸುತ್ತಿದ್ದದ್ದು ಡೇನಿಯಲ್ ಲತೀಫಿ ಎನ್ನುವಂತಹದ್ದೇ ಲಾಯರು. ರಾಜೀವ್ ಗಾಂಧಿ ಅವರು ಯಾವಾಗ ಇದ್ದತ್ ಎನ್ನುವಂತಹ ಒಂದು ಶಬ್ದವನ್ನು ಬಳಸಿ ಒಂದು ಸುಗ್ರೀವಾಜ್ಞೆ ಹೊರಡಿಸ್ತಾರೆ, ಏನಂದರೆ ತಲಾಕ್ ಆದ 90 ದಿನಗಳ ತನಕ ಮಾತ್ರ ಮುಸ್ಲಿಂ ಗಂಡ ಅವಳ ಹೆಂಡತಿಗೆ ಜೀವನಾಂಶ ಕೊಡಬೇಕು ಅಂತ ಹೇಳಿ ಒಂದು ಆಜ್ಞೆಯನ್ನು ಹೊರಡಿಸಿದಾಗ ಡೇನಿಯಲ್ ಲತೀಫಿ ಅವರು ಯೂನಿಯನ್ ಆಫ್ ಇಂಡಿಯಾದ ಅಗೇನೆಸ್ಟೇ ಒಂದು ಕೇಸನ್ನು ಹೂಡ್ತಾರೆ. ಈ ಪ್ರಕರಣದ ತೀರ್ಪು 2001ರಲ್ಲಿ ಬರ್ತದೆ. ಅದರಲ್ಲಿ ಸುಪ್ರೀಂ ಕೋರ್ಟ್ ತನ್ನ ಹಿಂದಿನ ತೀರ್ಪನ್ನೇ ಎತ್ತಿ ಹಿಡಿತದೆ. ಏನಂತ ಹೇಳಿದರೆ, ಎಲ್ಲಿಯ ತನಕ ಹೆಂಡತಿ ಫೈನಾನ್ಷಿಯಲಿ ಸ್ಟೇಬಲ್ ಆಗುವುದಿಲ್ಲವೋ ಅಥವಾ ಇನ್ನೊಂದು ಮದುವೆಯಾಗುವುದಿಲ್ಲವೋ ಅಲ್ಲಿಯ ತನಕ ಗಂಡನೇ ಅವಳ ಜೀವನಾಂಶವನ್ನು ಭರಿಸಬೇಕು, ಅವಳ ಜೀವನಕ್ಕೆ ಬೇಕಾದ ಮೌಲ್ಯವನ್ನು ಭರಿಸಬೇಕು ಅಂತ ಹೇಳಿ ಒಂದು ತೀರ್ಪು ಕೊಡ್ತದೆ. ಇದು ಒಂದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್. ಈ ಜಡ್ಜ್ಮೆಂಟ್ನ ಜೊತೆಗೆ ಶಹಬಾನು ಪ್ರಕರಣ ಸಂಪೂರ್ಣವಾಗಿ ಮುಗೀತದೆ. ಚಿತ್ರದ ಟ್ರೈಲರ್ ನೋಡುವಾಗ ನನಗೆ ಈ ಚಿತ್ರ ತುಂಬ ಚೆನ್ನಾಗಿರ್ಬೋದು ಅಂತ ಅನಿಸಿತು. ಇದಕ್ಕೆ ನನಗನ್ಸೋದಕ್ಕೆ 3 ಕಾರಣಗಳನ್ನು ಕೊಡಬಹುದು. ಮೊದಲನೇದು ಚಿತ್ರದ ಬಜೆಟ್. ಎಲ್ಲ ಸೀನ್ಗಳು ತುಂಬ ಗ್ರ್ಯಾಂಡ್ ಆಗಿದ್ದಾವೆ ಮತ್ತು ಆ ಸೀನ್ಗಳಲ್ಲಿ ಬರುವಂಥ ಡೈಲಾಗ್ಗಳು ಕೂಡ ತುಂಬ ಚೆನ್ನಾಗಿದ್ದಾವೆ. ಎರಡನೇ ಕಾರಣ ಏನಂತ ಹೇಳಿದರೆ, ಈ ಚಿತ್ರದ ಜೊತೆ ಅಸೋಸಿಯೇಟ್ ಆಗಿರುವಂಥ ಆ್ಯಕ್ಟರ್ಗಳು ಯಾಮಿ ಗೌತಮ್ ಹಾಗೂ ಇಮ್ರಾನ್ ಹಶ್ಮಿ ಇಬ್ಬರು ಬಾಲಿವುಡ್ನ ಅಂಡರ್ ರೇಟೆಡ್ ಆ್ಯಕ್ಟರ್ಸ್ ಅಂತಲೇ ಹೇಳ್ಬೋದು. ಯಾಮಿ ಗೌತಮ್ ಆ್ಯಕ್ಚುಲಿ ಕಂಗನಾ ರನೌತ್ ಲೆವೆಲ್ನ ಆ್ಯಕ್ಟರ್ ಅವಳು, ಆದರೆ ಅವಳಿಗೆ ಅಷ್ಟು ಒಳ್ಳೊಳ್ಳೆ ಚಾನ್ಸ್ ಸಿಕ್ಕಿಲ್ಲ. ಬಟ್ ಎಲ್ಲೆಲ್ಲಿ ಚಾನ್ಸ್ ಸಿಕ್ಕಿದೆ ಅಲ್ಲೆಲ್ಲ ಅವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಇನ್ನು ಇಮ್ರಾನ್ ಹಶ್ಮಿ ಒನ್ ಆಫ್ ದ ಕ್ಲಾಸಿಕ್ ಆ್ಯಕ್ಟರ್ ಆಫ್ ದ ಬಾಲಿವುಡ್, ತುಂಬ ಚೆನ್ನಾಗಿ ನಟಿಸ್ತಾರೆ. ಯಾವುದೇ ಕ್ಯಾರೆಕ್ಟರ್ ಕೊಟ್ಟರು ಕೂಡ ಅದಕ್ಕೆ ಜೀವ ತುಂಬ್ತಾರೆ ಅವರು. ಇಬ್ಬರೂ ಕೂಡ ಈ ಚಿತ್ರದಲ್ಲಿ ತುಂಬ ಚೆನ್ನಾಗಿ ನಟಿಸಿದ್ದಾರೆ, ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ನಟಿಸಿದ್ದಾರೆ. ಇನ್ನು ಮೂರನೆಯ ಮತ್ತು ಅತಿ ಪ್ರಮುಖ ಕಾರಣ ಸುಪರ್ಣೋ ವರ್ಮಾ ಅವರ ನಿರ್ದೇಶನ. ಅವರು ಇದಕ್ಕಿಂತ ಮುಂಚೆ ಫ್ಯಾಮಿಲಿ ಮ್ಯಾನನ್ನು ನಿರ್ದೇಶಿಸಿದರು, ವೆಬ್ ಸೀರೀಸ್ನ ನಿರ್ದೇಶಿಸಿದರು. ಅದು ತುಂಬ ಚೆನ್ನಾಗಿದೆ. ಅದಕ್ಕಿಂತ ಮುಂಚೆ ಕಯಾಮತ್ ಅನ್ನುವಂಥ ಒಂದು ಮೂವಿ ಕೂಡ ಅವರು ಮಾಡಿದರು. ಮಿಡ್ಲ್ ಸುಮಾರು ಮೂವಿ ಮಾಡಿದ್ದಾರೆ, ಬಟ್ ಒಂದೆರಡು ಮೂವಿಗಳು ತುಂಬ ಚೆನ್ನಾಗಿದ್ದಾವೆ. ಟ್ರೇಲರ್ ನೋಡಿದಾಗ ನನಗೆ ಈ ಚಿತ್ರ ತುಂಬ ಚೆನ್ನಾಗಿರ್ಬೋದು ಅಂತ ಅನ್ನಿಸ್ತದೆ. ಲಾಸ್ಟ್ ವೀಕ್ ಒಂದು ತಾಜ್ ಅಂತ ಒಂದು ಮೂವಿಯ ವಿಮರ್ಶೆ ಮಾಡಿದ್ದೆ, ಚಿತ್ರದ ಟ್ರೇಲರ್ನ ವಿಮರ್ಶೆ ಮಾಡಿದ್ದೆ. ನನಗನ್ನಿಸ್ತದೆ ತಾಜ್ಗಿಂತ ಈ ಚಿತ್ರ ತುಂಬ ಕ್ರೇಜ್ ಹುಟ್ಟಿಸ್ತದೆ, ಚೆನ್ನಾಗಿರ್ಬೋದು ಅಂತ ನನಗನ್ನಿಸ್ತದೆ. ಒಟ್ಟಾರೆ ಚಿತ್ರ ನವೆಂಬರ್ 7ರಂದು ಬಿಡುಗಡೆಯಾಗಲಿದೆ ಮತ್ತು ಆವತ್ತು ಚಿತ್ರವನ್ನು ನೋಡಿ ಹೇಗಿದೆ, ಟೋಟಲ್ ಚಿತ್ರ ಹೇಗಿದೆ ಅಂತ ಇನ್ನೊಂದು ವಿಮರ್ಶೆನ ತರ್ತೇನೆ. ನನ್ನ ಒಂದು ಪ್ರಯತ್ನ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.